ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಸ್ಲಂ ಜನಾಂದೋಲನದಿಂದ ಬೆಳಗಾವಿಯಲ್ಲಿ ಸ್ಲಂ ಜನರಿಂದ ಪ್ರತಿಭಟನಾ ಸಭೆ. ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯಿಂದ ಇಂದು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ರಾಜ್ಯ ಸರ್ಕಾರದ ಸ್ಲಂ ನಿವಾಸಿಗಳ ನಿರ್ಲಕ್ಷ್ಯ ಖಂಡಿಸಿ ಪ್ರತಿಭಟನಾ ಸಭೆಯನ್ನು ಚಳಿಗಾಲದ ಅಧಿವೇಶನದ ಭಾಗವಾಗಿ ಹಮ್ಮಿಕೊಂಡು ಸುವರ್ಣಸೌಧದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ರವರಿಗೆ ಗೇರಾವ್ ಹಾಕಿ ಮನವಿ ಸಲ್ಲಿಸಿದ ನಂತರ 5 ಘೋಷಣೆಗಳನ್ನು ಪ್ರತಿಭಟನಾ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಪ್ರತಿಭಟನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು, ನಗರ ಪ್ರದೇಶದ ಕೊಳಗೇರಿಗಳಲ್ಲಿ ಪರಿಶಿಷ್ಟ ಜಾತಿ, ಪಂಗಡ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ಸಮುದಾಯಗಳು ಹಾಗೂ ಅಲೆಮಾರಿ ವಿಶೇಷ ವರ್ಗಗಳು ವಾಸಿಸುವ ಸ್ಲಂಗಳಲ್ಲಿ ಜನರು ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ಈ ಸರ್ಕಾರ ಪರಿಹರಿಸದೆ ಸ್ಲಂಗಳನ್ನು ಸಾಮಾಜಿಕ ಕಳಂಕವಾಗಿ ನೋಡುತ್ತಿರುವುದು ವಿಪರ್ಯಾಸವಾಗಿದೆ. 2023ರ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡಿರುವ ಭರವಸೆಗಳನ್ನು ಇದುವರೆಗೂ ಈಡೇರಿಸಿಲ್ಲ. ಸ್ಲಂ ಜನರಿಗೆ ಭೂಮಿ ಮತ್ತು ವಸತಿ ಖಾತ್ರಿಯನ್ನು ನೀಡದೆ ಸಾಮಾಜಿಕ ನ್ಯಾಯವನ್ನು ನೀಡುವಲ್ಲಿ ನಿರ್ಲಕ್ಷಿಸಲಾಗಿದೆ ಎಂದು ತಿಳಿಸಿದರು. ನಂತರ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಪ್ರತಿಭಟನಾ ಸಭೆಯ ನಿರ್ಣಯಗಳನ್ನು ಕಿತ್ತೂರು ವಿಭಾಗದ ಸಂಚಾಲಕರಾದ ಇಮ್ತಿಯಾಜ್ ಆರ್ ಮಾನ್ವಾಯ್ ಮಂಡಿಸಿದರು. ಈ ಸಂದರ್ಭದಲ್ಲಿ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಚಂದ್ರಮ್ಮ, ಸ್ಲಂ ಜನಾಂದೋಲನದ ಕಿತ್ತೂರು ವಿಭಾಗದ ಸಂಚಾಲಕರಾದ ಇಮ್ತಿಯಾಜ್ ಆರ್ ಮಾನ್ವಿ, ಕಲ್ಯಾಣ ಕರ್ನಾಟಕ ವಿಭಾಗದ ಸಂಚಾಲಕರಾದ ಜನಾರ್ದನ್ ಹಂಚಿಬೆಳ್ಳಿ, ಬೆಳಗಾವಿ ಸಂಚಾಲಕರಾದ ಫಕೀರಪ್ಪ ತಲವಾರ್, ಗೋಪಿ ಬಳ್ಳಾರಿ, ಹುಬ್ಬಳ್ಳಿ ಸಂಚಾಲಕರಾದ ಶೋಭಾ ಕಮ್ತಾರ್ ಮತ್ತು ಅಂಗ್ಯಮ್ಮ, ವಿಜಯಪುರ ಸಂಚಾಲಕರಾದ ಅಕ್ರಮ್ ಮಾಶಾಳ್ಕರ್, ಕಲಬುರಗಿ ಸಂಚಾಲಕರಾದ ರೇಣುಕಾ ಸರಡಗಿ, ಬಳ್ಳಾರಿ ಸಂಚಾಲಕರಾದ ಶೇಖರ್ ಬಾಬು, ತುಮಕೂರು ಸಂಚಾಲಕರಾದ ಅರುಣ್, ಬೆಂಗಳೂರು ಜಿಲ್ಲಾ ಸಮಿತಿಯ ಮಂಜುಬಾಯಿ ಮತ್ತು ಹನುಮಂತ ಕಟ್ಟಿಮನಿ, ಚಿತ್ರದುರ್ಗ ಸಂಚಾಲಕರಾದ ಸುಧಾ, ದಾವಣಗೆರೆ ಸಂಚಾಲಕರಾದ ರೇಣುಕಾ ಯಲ್ಲಮ್ಮ ಮತ್ತು ಹೊಸಪೇಟೆ ಸಂಚಾಲಕರಾದ ವೆಂಕಮ್ಮ ನಿಯೋಗದಲ್ಲಿದ್ದರು. ಈ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದರು. ವರದಿ ಕಲ್ಪತರು ನ್ಯೂಸ್. ಇವತ್ತೇನು ಬೆಳಗಾವಿಯಲ್ಲಿ ರಾಜ್ಯ ಸರ್ಕಾರ ಚಳಿಗಾಲದ ಅಧಿವೇಶನ ನಡೆಸ್ತಾ ಇದೆ. ಈ ಚಳಿಗಾಲದ ಅಧಿವೇಶನದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಜನರ ಜಲವಂತ ಸಮಸ್ಯೆಗಳ ಮೇಲೆ ಚರ್ಚೆ ನಡೆಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 1 ಕೋಟಿ ಸ್ಲಂ ಜನರೇನಿದ್ದೀವಿ, ಈ 1 ಕೋಟಿ ಸ್ಲಂ ಜನರ ಸಮಸ್ಯೆಗಳು ಎಲ್ಲೂ ಸಹ ಚರ್ಚೆಗೆ ಬರ್ತಾ ಇಲ್ಲ. ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಮ್ಮ ಜಲವಂತ ಸಮಸ್ಯೆಗಳೇನಿದಾವೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ವಿಫಲ ಆಗ್ತಾ ಇದೆ. ಹಾಗಾಗಿ ಇದನ್ನ ಎಚ್ಚರಿಸೋದಕ್ಕೆ ಇವತ್ತು ಬೆಳಗಾವಿನ ಕನ್ನಡ ಸಾಹಿತ್ಯ ಭವನದಲ್ಲಿ ನಾವು ಒಂದು ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಈ ಪ್ರತಿಭಟನಾ ಸಭೆಯ ಮುಖಾಂತರ ನಾವು ಈ ಸರ್ಕಾರವನ್ನ ಎಚ್ಚರಿಸ್ತಾ ಇರ್ತಕ್ಕಂಥದ್ದು, ಬಡವರಿಗೆ ವಸತಿ ನೀಡತಕ್ಕಂಥ ಒಬ್ಬರು ಸಮರ್ಥ ಸಚಿವರನ್ನ ನೀವು ನೇಮಕ ಮಾಡಿ, ಅಸಮರ್ಥವಾಗಿರ್ತಕ್ಕಂಥ ಸಚಿವರನ್ನ ದಯಮಾಡಿ ಸಂಪುಟದಿಂದ ಕೈ ಬಿಡಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಇವತ್ತು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ ಸುಮಾರು 1,40,000 ಫಲಾನುಭವಿಗಳಿಗೆ ಏನು ಮನೆಗಳನ್ನ ಕಟ್ತಾ ಇದ್ದಾರೆ, ಅವರೆಲ್ಲರೂ ಅತಂತ್ರವಾಗಿ ಬದುಕನ್ನ ಕಟ್ತಾ ಇದ್ದಾರೆ, ಬೀದಿಯಲ್ಲಿದ್ದಾರೆ. ಅವರಿಗೆ ಆದಷ್ಟು ಬೇಗ ಮನೆಗಳನ್ನ ಪೂರ್ಣಗೊಳಿಸಿ ಅವ್ರನ್ನ ಮನೆಗಳಿಗೆ ಕಳಿಸಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಸ್ಲಂ ಜನರಿಗೆ ಅಂತಕ್ಕಂಥದ್ದು. ಮತ್ತೆ 3ನೇದಾಗಿ ಸಾಮಾಜಿಕ ನ್ಯಾಯವನ್ನ ನೀವು ಮಾತಾಡ್ತಾ ಇದ್ದೀರಾ. ಅತ್ಯಂತ ನಗರದಲ್ಲೇ ಹಿಂದುಳಿದಿರ್ತಕ್ಕಂಥ ಅಲೆಮಾರಿಗಳು ಸ್ಲಂ ಜನರು, ಹಾಗೇನೆ ದಲಿತರು, ಅಲ್ಪಸಂಖ್ಯಾತರು, ಹೀಗೆ ಸಾಕಷ್ಟು ಬಹು ವಿಧದಲ್ಲಿ ಬದುಕ್ತಕ್ಕಂಥ ಸ್ಲಂ ಜನರಿಗೆ ಒಂದು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಇದುವರೆಗಾಗಿ ಸಿಕ್ಕಿಲ್ಲ. ಹಾಗಾಗಿ ಒಂದು ಸಚಿವಾಲಯವನ್ನ ಘೋಷಣೆ ಮಾಡಬೇಕು. ನಮಗೆ ಈ ರಾಜ್ಯದಲ್ಲಿ ವಸತಿ ಹಕ್ಕು ಕಾಯ್ದೆಯನ್ನ ಜಾರಿಗೊಳಿಸಬೇಕು. ನೀವು 2023ರ ಪ್ರಣಾಳಿಕೆಯಲ್ಲಿ ಏನು ಘೋಷಣೆಯನ್ನ ಮಾಡಿದ್ರ ಸ್ಲಂ ಈ ಪ್ರಣಾಳಿಕೆಯಲ್ಲಿ ಇವತ್ತು ಚಿತ್ರದುರ್ಗ ಘೋಷಣೆಯನ್ನ ಏನ್ ಮಾಡಿದ್ರ ಅದರಲ್ಲಿ ಉಚಿತವಾಗಿರ್ತಕ್ಕಂಥ ಮನೆ ಮತ್ತೆ ಭೂಮಿಯನ್ನ ಕೊಡ್ತೇವೆ. ಯಾರು ಮಾಡಿದ್ರು? ಯಾವ ಮಿನಿಸ್ಟರ್ ಮಾಡಿದ್ರ? ಸರ್ಕಾರ ಅವಾಗ ಮಾಡಿರ್ತಕ್ಕಂಥದ್ದು, ಅಂದ್ರೆ ಸರ್ಕಾರ ಮಾಡಿತ್ತು, ಕಾಂಗ್ರೆಸ್ ಪಕ್ಷ ಮಾಡಿದಂಥದ್ದು. ಅದನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದಾರೆ. ಬಜೆಟ್ ನಲ್ಲಿ ಅದನ್ನ ಮಣ್ಣೆ ಮಾಡ್ಬೇಕು. ಈಗಾಗಲೇ 2.5 ವರ್ಷ ಆಗ್ತಾ ಇದೆ. 2.5 ವರ್ಷ ಆಗ್ತಾ ಇದ್ರು ನಮ್ಮ ಕಡೆ ಗಮನ ಕೊಟ್ಟಿಲ್ಲ ನೀವು. ಈಗ ಏನು ಉಚಿತವಾಗಿ ಭೂ ಒಡೆತನವನ್ನ ಕೊಡ್ತೀವಿ ಅಂತೇಳಿ 2 ವರ್ಷ ತುಂಬಿದಂತ ಸಂದರ್ಭದಲ್ಲಿ ವಿಜಯನಗರ ಘೋಷಣೆಯನ್ನ ಮಾಡಿದರು. ಈ ವಿಜಯನಗರ ಘೋಷಣೆ ಪ್ರಕಾರವಾಗಿ ಕಂದಾಯ ಭೂಮಿಗಳನ್ನ ನೀವು ಕಂದಾಯ ಗ್ರಾಮಗಳನ್ನಾಗಿ ಮಾಡ್ತಾ ಇದ್ರ. ಆದ್ರೆ ಖಾಸಗಿ ಮಾಲೀಕತ್ವದಲ್ಲಿ ಖಾಸಗಿ ಕೊಳಚೆ ಪ್ರದೇಶಗಳಲ್ಲಿ 50 ವರ್ಷದಿಂದ ಜೀವನ ಸಾಗಿಸ್ತಾ ಇರ್ತಕ್ಕಂಥ ಸ್ಲಂ ಜನರನ್ನ ಒಕ್ಕಲೆಬ್ಸ್ತಕ್ಕಂಥ ಸುತ್ತೋಲೆಯನ್ನ ಸರ್ಕಾರ ಮಾಡಿದೆ. ಅದನ್ನ ತಕ್ಷಣ ವಾಪಸ್ ತಗೊಳ್ಬೇಕು. ನೀವು ಭೂ ಒಡೆತನ ನಮಗೆ ಖಾತ್ರಿ ಮಾಡಬೇಕು.
ಮತ್ತೆ ವಸತಿಯನ್ನ ಉಚಿತವಾಗಿ ಕೊಡಬೇಕು. ನಮಗೆ ಫಲಾನುಭವಿ ಶುಲ್ಕ 1 ಲಕ್ಷ ಕಟ್ಟಲಿಕ್ಕೆ ಸಾಧ್ಯ ಇದೆ. ಇವೆಲ್ಲ ಒಂದು ಬೇಡಿಕೆಗಳನ್ನ ಗಮನ ಸೆಳೆದು ಒನ್ ಟೈಮ್ ಗ್ರಾಂಟ್ ಅನ್ನ ಸ್ಲಮ್ ಅಲ್ಲಿ ಇರುವಂತ ಜನರಿಗೆ ಅಷ್ಟೇನ ಅಥವಾ ನಿಮ್ಮ ಈ ಕರ್ನಾಟಕ ರಾಜ್ಯದ ಎಲ್ಲನ ಮೇನ್ ಯಾವ ವಿಷಯಕ್ಕೆ ನಿಮ್ ಜನ ಜಾಸ್ತಿ ಇದೆ ಸರ್? ನಮ್ಮ ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು 2816 ಕೊಳಚೆ ಪ್ರದೇಶಗಳು ಅಧಿಕೃತ ಘೋಷಣೆ. ಹಾಗೇನೆ DMA ನಗರಾಭಿವೃದ್ಧಿ ಇಲಾಖೆ ಘೋಷಣೆ ಮಾಡಿರ್ತಕ್ಕಂಥದ್ದು 3699. ಇದರಲ್ಲಿ ಸುಮಾರು 2,10,00,000 ಜನ ನಗರದಲ್ಲಿದ್ದಾರೆ. ಅದರಲ್ಲಿ 40% ನಾವಿದೆ. ಸುಮಾರು 1 ಕೋಟಿ ಜನರ ತನಕ ಸ್ಲಮ್ ಜನರಿದ್ದೀವಿ. ಇಡೀ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲೂ ಸಹ ಇವತ್ತು ಸ್ಲಮ್ಗಳಿದ್ದಾವೆ. ಈ 31 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸ್ಲಮ್ ಜನರ ಬಗ್ಗೆ ನೀವು ಕಾಳಜಿ ವಹಿಸಿ ಒನ್ ಟೈಮ್ ಗ್ರಾಂಟ್ ಅನ್ನ ನೀವು ಈ ಸರ್ಕಾರ ಈ ಬಜೆಟ್ ನಲ್ಲಿ 2026-27ನೇ ಸಾಲಿನ ಬಜೆಟ್ ನಲ್ಲಿ ನೀಡಬೇಕು ಅಂತಕ್ಕನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನಮ್ಮ ಪರವಾಗಿರ್ತಕ್ಕಂಥ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅಂತಕ್ಕನ್ನ ಒಂದು ಒತ್ತಾಯವನ್ನ ಮಾಡಲಿಕ್ಕೆ ಈ ಪ್ರತಿಭಟನಾ ಸಭೆಯನ್ನ ಆಯೋಜನೆ. ಅದನ್ನ ಮತ್ತೊಮ್ಮೆ ಈ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಸಿಕೊಳ್ಳಲಿಕ್ಕೆ ಮತ್ತು ಅವರ ಗಮನ ಸೆಳೆಯಲಿಕ್ಕೆ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಇದರಲ್ಲಿ ನಮ್ಮ ಅನೇಕ ಬೇಡಿಕೆಗಳು ಇಟ್ಟುಕೊಂಡು ಈಗಾಗಲೇ ವಸತಿ ಇಲಾಖೆ ಸಚಿವ ಜಮೀರಾಮ್ ಅವರಿಗೆ ಮನವಿ ಕೂಡ ಸಲ್ಲಿಸಿದ್ವಿ ನಿಯೋಗಕ್ಕೆ. ಅವರು ಬರುವಂತ ದಿನಗಳಲ್ಲಿ ಸ್ಲಮ್ ಜನಾಂದೋಲನ ಕರ್ನಾಟಕ ಸಂಘಟನೆಯ ಮುಖಂಡರ ಜೊತೆಗೆ ಒಂದು ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಏನು ಸ್ಲಮ್ ಜನರಿಗೆ ಬೇಕಾಗಿರುವಂತಹ ಹಕ್ಕೊತ್ತಾಯಗಳ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ ಭರವಸೆ ಕೂಡ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ, ನಿಯೋಗ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿದೆ. ನಾವು ಪ್ರತಿ ವರ್ಷ ಮಾಡಿದಂಗೆ ಈ ವರ್ಷ ಪ್ರತಿಭಟನೆ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಕಮಿಷನರ್ ಆಫೀಸ್ಗೆ ಪತ್ರನ ಕೊಟ್ಟಿದ್ವಿ. ಅವರು ಪ್ರತಿಭಟನೆಗೆ ಅನುಮತಿ ಕೂಡ ಕೊಟ್ಟಿದ್ರು. ಆದ್ರೆ ಏನಾಯ್ತಂದ್ರೆ ನಮ್ಗೆ ಟೈಮು ಬಹಳ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಈ ಸಲ ನಾವು ಏನೈತಿ ಪ್ರತಿಭಟನಾ ಸಭೆ ನಡೆಸುವ ಮೂಲಕ ಬೆಳಗಾವಿಯಲ್ಲಿ ನಮ್ಮ ಪತ್ರಿಕೆ ಮಾಧ್ಯಮದ ಮೂಲಕ ಮತ್ತು ನಮ್ಮ ಈ ಒಂದು ಪ್ರತಿಭಟನೆ ಸಭೆಯ ಮೂಲಕ ಸರ್ಕಾರದ ಗಮನ ಸೆಳೆಸ್ತಕ್ಕಂಥ ಕೆಲಸ ಆಗಿರ್ಬೋದು ಮತ್ತು ನಿಯೋಗ ತಗೊಂಡೋಗಿ ವಸತಿ ಸಚಿವರ ಜೊತೆಗೆ ಒಂದು ಮನವಿ ಕೊಡುವಂತ ಕೆಲಸ ಕೂಡ ನಾವು ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಆ ವಿಚಾರ ಇಟ್ಕೊಂಡು ಪ್ರತಿಭಟನೆ ಏನು ಧರಣಿ ಹಾಕೊಂಡಿದ್ವಿ ಆ ಧರಣಿಯನ್ನ ಕೈ ಬಿಟ್ಟು ಇವತ್ತು ನಾವು ಪ್ರತಿಭಟನಾ ಸಭೆನ ಹಮ್ಮಿಕೊಂಡಿದ್ವಿ. ಇದಕ್ಕೆ ಜಮೀರಾಮ್ ಅವರಿಗೆ ನಾವು ಭೇಟಿ ಆಗಬೇಕಂದ್ರೆ ನಮ್ಮ ರಾಯಚೂರು ಟೀಮ್ ಅವರು ಸಾಕಷ್ಟು ಇದರ ಬಗ್ಗೆ ಶ್ರಮ ಪಟ್ಟು ಕೆಲಸ ಮಾಡಿ ನೇರವಾಗಿ ಸುವರ್ಣಸೌಧ ಕರ್ಕೊಂಡು ಹೋಗಿ ಅಲ್ಲಿಯ MLA ಆಗಿರ್ಬೋದು ಮತ್ತು ಅಲ್ಲಿಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು ಇಬ್ಬರು ಕೂಡಿ ನಮ್ಮ ನಿಯೋಗ ಕರ್ಕೊಂಡು ಹೋಗಿ ಸಚಿವರ ಜೊತೆಗೆ ಒಂದು ಅವಕಾಶ ಭೇಟಿ ಮಾಡಕ್ಕೆ ಅವಕಾಶ ಕೊಟ್ಟರು. ಅವರಿಗೆ ನಾವು ಈ ಸಭೆ ಮೂಲಕ ಈ ಕಾರ್ಯಕ್ರಮ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇದೇ ರೀತಿ ನಾವು ಪ್ರತಿಭಟನೆ ಅವತ್ತು ಪ್ರತಿಭಟನೆಯಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಯಾವ್ದಾದ್ರು ಒಬ್ಬ ಶಾಸಕರ ಒಂದು ನಮ್ಮ ಮನವಿ ತಗೊಳ್ಳಿ, ವಸತಿ ಸಚಿವರು ಬಂದು ಮನವಿ ತಗೊಳ್ಳಿ, ನಗರಾಭಿವೃದ್ಧಿ ಸಚಿವರು ಬಂದು ಮನವಿ ತಗೊಳ್ಳಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ನಮಗೆ. ಅವ್ರು ಬಂದು ಮನವಿ ತಗೊಂಡು ನಮ್ಗೆ ಒಂದಷ್ಟು ಕಷ್ಟಗಳು ಬಗೆಹರಿಸ್ತಾರೆ. ಆದ್ರೆ ಅಷ್ಟು ದೊಡ್ಡ ಹೋರಾಟ ಮಾಡಿದ್ರೆ ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ರು ಅಂದ್ರೆ ಸರ್ಕಾರದವರು, ವೋಟ್ ಹಾಕ್ಸ್ಕೊಂಡು ಹೋದಂತ ಶಾಸಕರು ನಮ್ಗೆ ಅಷ್ಟು ತುಚ್ಛವಾಗಿ ಅಷ್ಟು ದೊಡ್ಡ ಹೋರಾಟಕ್ಕೂ ಒಂದು ಬೆಲೆ ಇಲ್ಲ ಬಂದು ಯಾವುದೋ ಒಂದು ಸಣ್ಣ ಅಧಿಕಾರಿ ಬಂದು ಮನವಿ ತಗೊಂಡು ಹೋಗ್ತಾ ಇದ್ರು. ಇದು ನಮ್ಗೆ ಬಹಳ ನೋವಾಗ್ತಾ ಇತ್ತು. ಇಷ್ಟು ಹೋರಾಟ ನಮ್ಮ ಬಡವರು ಅವತ್ತು ನಮ್ಮ ಸ್ಲಮ್ನವರು ಅವತ್ತು ಕೂಲಿ ಬಿಟ್ಟು ತಮ್ಮ ಬಸ್ ಚಾರ್ಜ್ ತಾವೇ ಹಾಕೊಂಡು ಊರಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಒಂದ್ ಕಡೆ ಸೇರಿ ಈ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಕಷ್ಟಗಳು ಬಗೆಹರಿಸ್ತಾರೇನೋ, ನಾವು ವೋಟ್ ಹಾಕಿ ಗೆಲ್ಸಿರೋರು ಅಂತೇಳಿ ನಾವು ಇಲ್ಲಿ ಬಂದ್ರೆ ಇಲ್ಲೂ ಬಂದು ನಮ್ಮ ಕಷ್ಟ ಬಗೆಹರಿಸ್ತಾ ಇಲ್ಲ. ಇನ್ನೆಂತ ದೌರ್ಜನ್ಯ ಅಲ್ವಾ ಹೇಳಿ? ದೌರ್ಜನ್ಯ ತಾನೇ ಅವ್ರು ಮಾಡ್ತಾರೆ, ತಮ್ಮೇಲೆ ಮಾಡ್ತಾರ ಅಂತ ದೌರ್ಜನ್ಯ ಇದು. ನಮ್ಮಿಂದ ವೋಟ್ ಹಾಕಿಸ್ಕೊಳ್ಳೋಕೆ ಮುಂಚೆ ಏನ್ ಮಾತಾಡ್ತಾರೆ, ನನಗೆ ಈ ಸರಿ ವೋಟ್ ಹಾಕಿ ಗೆಲ್ಲಿಸ್ಬಿಡು, ನಿನ್ಗೆಲ್ಲ ಮಾಡ್ಕೊಡ್ತೀನಿ ಅಂತ. ನಾವು ಏನ್ ಮಾಡಿ ಸಾಕಾಯ್ತು. ಅವ್ರು ವೋಟ್ ಹಾಕಿ ಸಾಕಾಯ್ತು. ಇವತ್ತು ಆ ವಿಧಾನಸೌಧದ ಒಳಗಡೆ ಹೋದ್ರೆ ನಿಜವಾಗ್ಲೂ ನಮಗೆ ಅದೇನು ಸ್ವರ್ಗ ಆಗುತ್ತದೆ. ಇದು ನಾವು ಬದುಕದ ಜೀವನಗಳು